ನೋಡಿ, ನಮ್ಮ ಕಮರಕ್ಷಿಕಾಯಿ ಅಥವಾ ಸ್ಟಾರ್ ಫ್ರೂಟ್ ಗೊಜ್ಜು ತಿನ್ನೋದಕ್ಕೆ ಸಿದ್ಧವಾಗಿದೆ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ಕಮರಕ್ಷಿಕಾಯಿ ಅಥವಾ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರಲ್ವ, ಇದರಲ್ಲಿ ಗೊಜ್ಜು ಮಾಡ್ತಾ ಇದ್ದೀನಿ ಪೊಂಗಲ್ಗೆ ಹಾಕ್ಕೊಳ್ಳೋಕ್ಕೆ ಅಂತ. ಇದು ಹಣ್ಣು ಇರುತ್ತೆ, ಈ ಥರ ಕಾಯಿ ಇರುತ್ತೆ. ನಾನಿವತ್ತು ಈ ಥರ ಒಂದೆರಡು ಕಾಯಿಂದ ಮಾಡೋಣ ಅಂತ ಇದ್ದೀನಿ. ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈ ಥರ ಬೀಜ, ನಾರು, ಸೆಂಟ್ರದ್ದು ತೊಟ್ಟು ಎಲ್ಲ ತೆಗೆದುಬಿಡಬೇಕು. ಇವಾಗ ಬಾಣಲಿಲಿ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಈಗ ಸಾಸಿವೆ ಚಿಟುಗುಟ್ಟಿದೆ, ಇದನ್ನು ಹಾಕ್ತೀನಿ. ಇದು ಪಾತ್ರೆ ಒಂದೊಂದ್ಸಲಿ ಒಂಥರ ಡಲ್ ಆಗಿಬಿಡುತ್ತೆ, ಪಾಲಿಶ್ ಹೋಗ್ಬಿಟ್ಟು. ಇದಕ್ಕೆ ಫಸ್ಟು ನಾವು ಎಣ್ಣೆ ಇರಬೇಕು ಮತ್ತು ಜೊತೆಗೆ ಸ್ವಲ್ಪ ಉಪ್ಪನ್ನ ಫಸ್ಟೇ ಹಾಕ್ಕೊಂಡ್ಬಿಡೋಣ. ಆವಾಗ ಪಾತ್ರೆ ಅಷ್ಟು ಹಾಳಾಗಲ್ಲ. ಹಾಗೂ ಒಂದ್ಸಲ ಪಾಲಿಶ್ ಹೋದಂಗೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದ್ದಿದ್ರೆ ಸರಿ ಹೋಗುತ್ತೆ. ಬಟ್ಲಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿರ್ತೀನಿ. ಇದಕ್ಕೆ ಒಂದೆರಡು ನಿಮಿಷಕ್ಕೆ ಚೆನ್ನಾಗಿ ಮೆತ್ತಗಾಗಿದೆ. ಇದಕ್ಕೀಗ ನಾನು ಹುಳಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾರಿನ ಪುಡಿ ಅಥವಾ ಹುಳಿ ಪುಡಿ ಯಾವ್ದು ಬೇಕಾದರೂ ಹಾಕ್ಕೋಬಹುದು. ಇದನ್ನು ಹಾಕ್ಕೊಂಡು ಈ ಥರ ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಇನ್ನೂ ಮೆತ್ತಗಾಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತು ಇದರಲ್ಲೇ ಹುಳಿ ಇರೋದ್ರಿಂದ ಇನ್ನು ಹುಳಿ ಹಾಕೋ ಅಗತ್ಯ ಇಲ್ಲ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಡಬೇಕು. ಆ ಹಣ್ಣು ಅಥವಾ ಕಾಯಿ ಎಷ್ಟು ಹುಳಿ ಇದೆ, ನಿಮಗೆ ಎಷ್ಟು ಸ್ವೀಟು ಹುಳಿ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗೆ. ಅದರಿಂದ ಇಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮೆತ್ತಗಾದ್ಮೇಲೆ ಕಲಸಿಟ್ಕೊಂಡಿರೋ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಒಂದು 5 ನಿಮಿಷದಲ್ಲಿ ಈ ಗೊಜ್ಜನ್ನು ಮಾಡ್ಕೊಂಬಿಡ್ಬಹುದು. ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಾಮೂಲಿ ಯಾವಾಗಲೂ ತಿಂತಾ ಇರೋ ಪದಾರ್ಥಕ್ಕಿಂತ ಬೇರೆ ಬೇರೆ ರುಚಿ ನಮ್ಮ ನಾಲಿಗೆಗೂ ಹಿತವಾಗಿರುತ್ತೆ. ಹೊಟ್ಟೆಗೂ ಹೊಸ ಪೋಷಕಾಂಶಗಳು ಸಿಗುತ್ತೆ. ಆದ್ದರಿಂದ ಎಲ್ಲ ಥರದ್ದು ಮಾಡ್ಕೊಂಡು ತಿನ್ನಬೇಕು ಅಂತ ನನ್ನ ಅಭಿಪ್ರಾಯ. ಇಷ್ಟ ಆದರೆ ಸಾಕು. ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ.